ಈ ಬೆಂಗಳೂರಿನ ಚಿನ್ನಯ್ಯನ ಪಾಳ್ಯದಲ್ಲಾದಂತಹ ನಿಗೂಢ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯನ ಪಾಳ್ಯ ಅಲ್ಲಾಗಿರುವಂತಹ ಸ್ಫೋಟ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಜೊತೆಗೆ ಈ ಸ್ಫೋಟದ ಸ್ಥಳದಿಂದ SDRF ತಂಡದಿಂದ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅವಶೇಷಗಳಿರೋದ್ರಿಂದಾಗಿ ಆ ಅವಶೇಷಗಳನ್ನು SDRF ಟೀಮ್ ತೆರವು ಮಾಡ್ತಾ ಇದೆ. ಮಹಿಳೆ ಕಸ್ತೂರಿ ಅವರ ಮನೆಯ ಮೊದಲ ಮಹಡಿ ಸಂಪೂರ್ಣವಾಗಿ ಛಿದ್ರ ಆಗೋಗಿದೆ. ಆ ಛಿದ್ರಗೊಂಡಿದ್ದಂತಹ ಸೀಲಿಂಗ್ ಇದೆಯಲ್ಲ ಅದನ್ನು ತೆರವುಗೊಳಿಸ್ತಾ ಇದ್ದಾರೆ SDRF ಸಿಬ್ಬಂದಿಗಳು. ಸೀಲಿಂಗ್ ತೆರವುಗೊಳಿಸಿ ಸ್ಫೋಟಕ ವಸ್ತುಗಳ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಸಿಲಿಂಡರ್ ಖಾಲಿ ಬೇರೆ ಆಗಿತ್ತು, ಸಿಲಿಂಡರ್ ಸ್ಫೋಟ ಅಲ್ಲ ಅಂತ ಒಂದು. ಜೊತೆಗೆ ಇಫ್ ಇನ್ ಕೇಸ್ ಸಿಲಿಂಡರ್ ಸ್ಫೋಟ ಆಗಿದ್ರು ಬೆಂಕಿನಾದರೂ ಕಾಣಿಸ್ಕೊಳ್ಬೇಕಾಗಿತ್ತು, ಅದೂ ಇಲ್ಲ. ಹೊಗೆನಾದರೂ ಬರಬೇಕಾಗಿತ್ತು, ಅದೂ ಇಲ್ಲ. ಆಗಿರೋದೇನು, ಒಂದು ಜೋರ ಶಬ್ದ ಕೇಳಿಬಂತು. ರೋಡ್ ಸೈಡಲ್ಲಿ ಇದ್ದವರೆಲ್ಲ ಓಡೋಗಿ ನೋಡ್ತಾರೆ, ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಫೋನ್ ಸಂಪರ್ಕದಲ್ಲಿ. ಸುಚಿತ್ರಾ, ಈಗ ಬಹಳ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ, ಈ ಸ್ಫೋಟ ಹೆಂಗಾಯ್ತು, ಯಾಕಾಯ್ತು ಅಂತ. ಈಗ ಪ್ರಾಥಮಿಕ ಹಂತದಲ್ಲಿ ಏನಾದರೂ ವಿಚಾರ ಗೊತ್ತಾಯ್ತಾ ಈಗ ಸದ್ಯದ ಮಟ್ಟಿಗೆ? ಶರತ್, ಏನಂತ ಹೇಳಿದ್ರೆ ಬೆಳಗ್ಗೆ 8 ಗಂಟೆ ಸುಮಾರಿಗೆ ವಿಲ್ಸನ್ ಗಾರ್ಡನ್ ಬಳಿ ಚಿನ್ನಮ್ಮನ ಪಾಳ್ಯದಲ್ಲಿ ಒಂದು ಸಿಲಿಂಡರ್ ಸ್ಫೋಟ ಆಗತ್ತೆ. ಆ ಒಂದು ಸಿಲಿಂಡರ್ ಸ್ಫೋಟಕ್ಕೆ ಸುತ್ತಮುತ್ತ ಇದ್ದಂತಹ ಅದು ಒಟ್ಟಾರ ರೀತಿಯಲ್ಲಿ ಇರುತ್ತೆ. ಆ ಒಂದು ಒಟ್ಟಾರ ರೀತಿಯಲ್ಲಿದ್ದ ಸುತ್ತಮುತ್ತ 9 ಮನೆಗಳು ಛಿದ್ರ ಆಗಿರುವಂತದ್ದು. ಸದ್ಯ ಇದು ಸಿಲಿಂಡರ್ ಸ್ಫೋಟದಿಂದ ಆಗಿದೆಯೋ ಇಲ್ಲಾಂದ್ರೆ ಸ್ಫೋಟಕಗಳ ಒಂದು ಬ್ಲಾಸ್ಟ್ ಇಂದ ಆಗಿದೆಯೋ ಅಂತ ಈಗಾಗಲೇ ಆಡುಗೋಡಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಜೊತೆಗೆ DCP ಆಗಿರುವಂತಹ ಸಾರಾ ಫಾತಿಮಾ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಜಂಟಿ ಪೊಲೀಸ್ ಆಯುಕ್ತರು ಜೊತೆಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ರು. ಜೊತೆಗೆ ಅವರು ಹೇಳುವಂತಹ ಪ್ರಕಾರ ಈ ಸರಿಸುಮಾರು 8 ಗಂಟೆಗೆ ನಡೆದಿತ್ತು. ಮೇಲ್ನೋಟಕ್ಕೆ 6 ರಿಂದ 7 ಮನೆ ಹಾನಿ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ಒಂದು ಮಗುವು ಕೂಡ ಇದರಿಂದ ಸಾವನ್ನಪ್ಪಿರುವಂತದ್ದು. ಸದ್ಯ ಈ ಒಂದು ಮನೆ ಎಲ್ಲಿ ಕಸ್ತೂರಮ್ಮ ಅನ್ನೋ ವ್ಯಕ್ತಿಯ ಮನೆಯಿಂದ ಒಂದು ಸಿಲಿಂಡರ್ ಸ್ಫೋಟ ಆಗುತ್ತೆ. ಅದರಲ್ಲಿ ತಾಯಿ ಹಾಗೂ ಮಗಳು ವಾಸವಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಜೊತೆಗೆ ಈಗಾಗಲೇ 8 ಜನಕ್ಕೂ ಹೆಚ್ಚು ಜನ ಸಂಜಯ್ ಗಾಂಧಿ ಹಾಸ್ಪಿಟಲ್ ಆಗಿರ್ಬೋದು, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಮುಬಾರಕ್ ಅನ್ನೋ 10 ವರ್ಷದ ಬಾಲಕ ಕೂಡ ಇದರಲ್ಲಿ ಸಾವನ್ನಪ್ಪಿರುವಂತದ್ದು. ಸದ್ಯ ಸ್ಥಳಕ್ಕೆ ಸೀಮಂತ್ ಕುಮಾರ್ ಸಿಂಗ್ ಅವರು ಬಂದ ನಂತರದಲ್ಲಿ CM ಅವರು ಕೂಡ ಭೇಟಿಯನ್ನ ನೀಡಿದ್ರು. ಭೇಟಿಯನ್ನ ನೀಡಿ ಇದೀಗ ಕಸ್ತೂರಿ ಅನ್ನೋರ ಮನೆಯಲ್ಲಿ ಒಂದು ಸಿಲಿಂಡರ್ ಸ್ಫೋಟ ಆಗಿರೋ ಕಾರಣದಿಂದಾಗಿ ಸದ್ಯ ತನಿಖೆ ನಡೀತಾ ಇದೆ. ತನಿಖೆಯ ನಂತರವಷ್ಟೇ ನಿಜವಾಗಿನೂ ಕೂಡ ಸಿಲಿಂಡರ್ ಬ್ಲಾಸ್ಟ್ ನಿಂದ ಆಗಿದೆಯಾ ಇಲ್ಲ ಸ್ಫೋಟಕಗಳ ಒಂದು ಬ್ಲಾಸ್ಟ್ ನಿಂದ ಆಗಿದೆಯಾ ಅನ್ನೋದು ಕೂಡ ತನಿಖೆಯಲ್ಲಿ ಕೂಡ ತಿಳಿದು ಬರ್ಬೇಕಾಗತ್ತೆ. ಈಗಾಗಲೇ FSL ತಂಡ ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳ ತಂಡ ಈಗಾಗಲೇ ಭೇಟಿಯನ್ನ ಕೊಟ್ಟಿದೆ. ಜೊತೆಗೆ BBMP ಕಮಿಷನರ್ ಕೂಡ ಭೇಟಿಯನ್ನ ಕೂಡ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಸುತ್ತಮುತ್ತ 9 ಮನೆಗಳಿಗೆ ಹಾನಿ ಆಗಿರೋದ್ರಿಂದ ಅವರು ಇದ್ದಂತಹ ಮನೆಯಲ್ಲಿ ಇದೀಗ ಮಳೆ ಬಂದಂತ ಸಂದರ್ಭದಲ್ಲಿ ಅವರು ಸ್ಥಳೀಯರು ಕೂಡ ವಾಸ ಇರೋದಕ್ಕೂ ಕಷ್ಟ ಆಗುತ್ತೆ. ಅದರಿಂದಾಗಿ ತುಂಬಾ ಸಮಸ್ಯೆ ಕೂಡ ಆಗುವಂತದ್ದು. ಸದ್ಯ BBMP ಕಮಿಷನರ್ ಅವರು ಸದ್ಯಕ್ಕೆ ಮನೆ ಕಳ್ಕೊಂಡಂತಹ ನಿವಾಸಿಗಳಿಗೆ ಜೈನ ಭವನದಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ BBMP ಇಂದಲೇ ಅವ್ರಿಗೆ ಬೇಕಾದಂತಹ ಆಹಾರ ಆಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಡೋದಾಗಿ ಈಗಾಗಲೇ ಕಮಿಷನರ್ ಕೂಡ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.